ಬೆಂಗಳೂರು ಕೆಆರ್ಪುರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತ್ತಗನೂರು ಗ್ರಾಮ ಪಂಚಾಯಿತಿ ಏನಿದೆ ಈ ಒಂದು ಲಿಮಿಟ್ಸ್ ಅಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತ ಹೇಗಾಯಿತು ಅಂತ ನಾವು ನೋಡ್ತಾ ಹೋದ್ರೆ ಏನು ನಿನ್ನೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪೋಷಕರೇನಿದ್ದಾರೆ ಅವರು ಏನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಮನೆಗೆ ಹಿಂದಿರುಗ್ತಾ ಇದ್ರು. ಆ ಒಂದು ರಸ್ತೆಯಲ್ಲಿ ಸಾಕಷ್ಟು ದಿನಗಳಿಂದ ಕಾಮಗಾರಿಯು ಕೂಡ ನಡೀತಾ ಇತ್ತು. ನಂತರದಲ್ಲಿ ಏನು ಪೋಷಕರು ಅದೇ ರೀತಿ ತ್ರಿಶೂಲ್ ಎನ್ನುವ ಸುಮಾರು 2 ವರ್ಷದ ಬಾಲಕ ಏನಿದ್ದಾನೆ ಆತನು ಸಹ ಪೋಷಕರೊಂದಿಗೆ ಮನೆಗೆ ತೆರಳುತ್ತಾ ಇದ್ದ. ಇದೇ ಒಂದು ಸಮಯದಲ್ಲಿ ಆಗಬಾರದ ಅನಾಹುತ ಒಂದು ಸಂಭವಿಸುತ್ತೆ. ಅಷ್ಟಕ್ಕೂ ಏನಾಯಿತು ಅಂತ ನಾವು ನೋಡ್ತಾ ಹೋದ್ರೆ ಏನು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಮಟ್ಟದ ಜಲ್ಲಿ ಕಲ್ಲುಗಳು ರಸ್ತೆಯಿಂದ ಮೇಲ್ಗಡೆ ಬಂದಿದೆ. ಅಂದ್ರೆ ಸುಮಾರು 8 ರಿಂದ 10 ತಿಂಗಳಿಂದ ಏನು ಈ ಒಂದು ರಸ್ತೆ ಕಾಮಗಾರಿಯ ನಿಮಿತ್ತ ಕಾಮಗಾರಿಯ ಸ್ಥಿತಿಯಲ್ಲೇ ಇದೆ ವಿನಃ ಈ ಒಂದು ರಸ್ತೆಯನ್ನ ಇದುವರೆಗೂ ಕೂಡ ಅಭಿವೃದ್ಧಿ ಮಾಡಿಲ್ಲ. ಅಂದ್ರೆ ಟಾರ್ ರೋಡ್ ಅನ್ನ ಹಾಕೋದಾಗ್ಲಿ ಅಥವಾ ಸಿಮೆಂಟ್ ಕಾಂಕ್ರೀಟ್ ರೋಡ್ ಅನ್ನ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ಹೀಗಾಗಿ ರಸ್ತೆಯ ಸ್ಥಿತಿ ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು ಶೂಲ್ ಹಾಗೂ ಅವರ ಪೋಷಕರೇನಿದ್ದಾರೆ ಇವರು ಒಂದು ಸ್ಕೂಟಿಯಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಂದೆ ಒಂದು ಏನು ಕಲ್ಲು ಸಿಗುತ್ತೆ, ಅಂದ್ರೆ ಚಿಕ್ಕ ಒಂದು ಜಲ್ಲಿ ಕಲ್ಲು ಸಿಗುತ್ತೆ. ಈ ಒಂದು ಕಾರಣದಿಂದ ಏನು ತ್ರಿಶೂಲ್ ಇದ್ದಾನೆ ಈತ ಕೆಳಗಡೆ ಬೀಳ್ತಾನೆ. ಅಂದ್ರೆ ಆ ಒಂದು ಜಲ್ಲಿ ಕಲ್ಲಿನ ಮೇಲೆ ಏನು 2 ವೀಲರ್ ಪಾಸ್ ಆದ ಕಾರಣ ಏನು ಗಾಡಿ ವೈಬ್ರೇಷನ್ ಆಗಿ ಆ ಒಬ್ಬ ತ್ರಿಶೂಲ್ ಅನ್ನುವ ಏನು ಬಾಲಕ ಇದ್ದಾನೆ ಆತ ಕೆಳಗಡೆ ಬೀಳ್ತಾನೆ. ಪಕ್ಕದಲ್ಲಿ ಒಂದು ಕಾರ್ ಕೂಡ ಬರ್ತಾ ಇರುತ್ತೆ. ಸಡನ್ ಆಗಿ ಈತ ಕೆಳಗಡೆ ಬಿದ್ದ ಕಾರಣದಲ್ಲಿ ಆ ಕಾರಿನ ಏನು ಹಿಂಬದಿಯ ಚಕ್ರ ಏನಿದೆ ಅದು ಈ ಮಗುವಿನ ಮೇಲೆ ಹರಿದು ಏನು ತ್ರಿಶೂಲ್ ಎನ್ನುವ ಸುಮಾರು 2 ವರ್ಷದ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿರೋದು. ನಂತರದಲ್ಲಿ ಏನು ಆ ಒಂದು ಪೋಷಕರ ಕುಟುಂಬಸ್ಥರಾಗಿರಬಹುದು, ಅದೇ ರೀತಿ ಸ್ಥಳೀಯರು ಸಾಕಷ್ಟು ರೀತಿಯ ಒಂದು ಪ್ರತಿಭಟನೆಯನ್ನು ಅಲ್ಲೇ ಕೂಡ ಹಮ್ಮಿಕೊಂಡಿದ್ರು ಅಂತಾನೆ ಹೇಳ್ಬೋದು. ಮಗುವಿನ ಏನು ಭಾವಚಿತ್ರವನ್ನ ಹಿಡಿದುಕೊಂಡು ರಕ್ತಸಿಕ್ತವಾದಂತಹ ಭಾವಚಿತ್ರವನ್ನ ಹಿಡಿದುಕೊಂಡು ಪೋಷಕರು ಅಲ್ಲಿಯೇ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಈ ಪ್ರತಿಭಟನೆಗೂ ಕೂಡ ಸ್ಪಂದಿಸಿಲ್ಲ ಅಧಿಕಾರಿಗಳು ಎನ್ನುವ ಆರೋಪ ಕೇಳ್ಬರ್ತಾ ಇದೆ. ಅಷ್ಟಕ್ಕೂ ಈ ಒಂದು ಕೆಲಸ ಹೇಗಾಯ್ತು, ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣ ಯಾರು ಅಂತ ನಾವು ನೋಡ್ತಾ ಹೋದ್ರೆ ಏನು ಅಲ್ಲಿಯ ಸ್ಥಳೀಯ ಜಿಬಿ ಅಧಿಕಾರಿಗಳು ಅದೇ ರೀತಿ ಆ ಒಂದು ರಸ್ತೆಯನ್ನ ಟಾರ್ ರೋಡ್ ಅಥವಾ ಟಾರ್ ರಸ್ತೆಯಾಗಿ ಮಾರ್ಪಾಡು ಮಾಡಲಿಕ್ಕೆ ಯಾವ ವ್ಯಕ್ತಿ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ನೋ ಆತನ ಮೇಲೆ ನೇರ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾಕಂದ್ರೆ ಸುಮಾರು 8 ತಿಂಗಳುಗಳಿಂದಲೂ ಸಹ ಈ ಒಂದು ರಸ್ತೆ ಅಭಿವೃದ್ಧಿಯನ್ನ ಕಂಡಿಲ್ಲ. ಹೀಗಾಗಿ ಜಲ್ಲಿ ಕಲ್ಲುಗಳು ಸಾಕಷ್ಟು ಮಳೆ ಬಿದ್ದ ಕಾರಣ ಜಲ್ಲಿ ಕಲ್ಲುಗಳೆಲ್ಲ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿದೆ. ಹೀಗಾಗಿ 2 ವೀಲರ್ ಕೂಡ ಓಡಾಡುವುದು ಕಷ್ಟ. ಹೀಗಾಗಿ ಈ ಒಂದು ಅಪಘಾತ ಸಂಭವಿಸಿ 2 ವರ್ಷದ ತ್ರಿಶೂಲ್ ಎನ್ನುವ ಬಾಲಕ ಏನಿದ್ದಾನೆ ಆತನ ಸಾವಿಗೆ GBA ಹಾಗೂ ಕಾಂಟ್ರಾಕ್ಟರ್ ಆಗಿರಬಹುದು ಆ ರಸ್ತೆ ಕಾರಣವಾಗಿದೆ ಅಂತ ಅಂದ್ರೆ ತಪ್ಪಿಲ್ಲ. ಈ ಒಂದು ಘಟನೆ ಏನು ನಿನ್ನೆ ನಡೆದಿದೆ, ಇದಕ್ಕೂ ಮುಂಚೆ ಸುಮಾರು 4 ದಿನಗಳ ಹಿಂದೆ ಒಂದು ಘಟನೆಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದರಲ್ಲಿ ಅತಿ ಪ್ರಮುಖವಾಗಿ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದ ಬಳಿ ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆಯಲ್ಲಿ ಇದೇ ರೀತಿಯ ಅಪಘಾತದಲ್ಲಿ ಸುಮಾರು 2 ಬಾಲಕಿಯರು 2 ವರ್ಷದ ವರ್ಷ ಹಾಗೂ 4 ವರ್ಷದ ಬಾನು ಎಂಬುವ ಬಾಲಕಿಯರು ಸಾವನ್ನಪ್ಪಿದ್ರು. ಹೀಗಾಗಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಕೇಳುವರಾರು ಅನ್ನೋ ಒಂದು ಕ್ವಶನ್ ಕೂಡ ನಮ್ಮನ್ನ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ನಾವು GBA ಮುಖಾಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ಕೊಂಡಿದ್ದೀವಿ, ಅದನ್ನ ಅದೇ ರೀತಿ ಗ್ರೇಟರ್ ಬೆಂಗಳೂರು ನಾವು ಮಾಡ್ತೀವಿ ಅಂತ ನಮ್ಮ ರಾಜಕಾರಣಿಗಳು ಓಡಾಡ್ತಾ ಇದ್ದಾರೆ. ಆದ್ರೆ ಓಡಾಡ್ಲಿಕ್ಕೆ ಸರಿಯಾದ ರಸ್ತೆಗಳು ಸಹ ಇವತ್ತು ನಮಗೆ ಸಿಗ್ತಾ ಇಲ್ಲ. ನಾವು ಸಾಮಾನ್ಯವಾಗಿ 2 ವೀಲರ್ ಅನ್ನ ಖರೀದಿ ಮಾಡಿದಾಗ ರೋಡ್ ಟ್ಯಾಕ್ಸ್ ಅಂತ ಪೇ ಮಾಡ್ತೀವಿ, ಕಾರನ್ನ ಖರೀದಿ ಮಾಡಿದಾಗ ರೋಡ್ ಟ್ಯಾಕ್ಸ್ ಅಂತ ಪೇ ಮಾಡ್ತೀವಿ. ಆದ್ರೆ ಈ ರೋಡ್ ಟ್ಯಾಕ್ಸ್ಗಳು ಮಕ್ಕಳ ಪ್ರಾಣವನ್ನ ತೆಗಿಲಿಕ್ಕ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹೀಗಾಗಿ ಇನ್ನಾದ್ರೂ ಈ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಹೋರಾಟವನ್ನ ಮಾಡಿ ರಸ್ತೆಯನ್ನ ಮಾಡಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನೀವು ಗಾಡಿಯನ್ನ ಓಡಿಸುವ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನ ಧರಿಸಿ. ಯಾಕಂದ್ರೆ ಈ ಒಂದು ಕೇಸ್ನ ನಾವು ನೋಡ್ತಾ ಹೋದ್ರೆ ಪೋಷಕರ ಸಮೇತ ಏನು ಹೆಲ್ಮೆಟ್ ಅನ್ನ ಧರಿಸಿರ್ಲಿಲ್ಲ. ಹೆಲ್ಮೆಟ್ ಇದ್ದಿದ್ರೆ ಒಂದು ಪಕ್ಷ ಏನಾದರೂ ಈ ಒಂದು ಅಪಘಾತ ಆಗ್ತಾ ಇರಲಿಲ್ವಾ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಇದು ಕಾಣುತ್ತೆ. ಏನು 2 ವೀಲರ್ ಅನ್ನ ಓಡಿಸ್ತಾ ಇದ್ರು ಅವರದ್ದು ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಯಾವಾಗ ಅಪಘಾತಗಳು ಸಂಭವಿಸುತ್ತೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋದು ಕೂಡ ಸಾಕಷ್ಟು ಕಷ್ಟ. ಹೀಗಾಗಿ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಯಾಕಂದ್ರೆ ಸೇಫ್ಟಿ ಇಸ್ ಬೆಟರ್ ದನ್ ಸಾರಿ ಎನ್ನುವ ಒಂದು ಮಾತೇನಿದೆ, ಈ ಒಂದು ಮಾತಿನಂತೆ ನಾವು ಎಷ್ಟು ಸೇಫ್ಟಿ ಆಗಿರ್ತೀವೋ ಅಷ್ಟೇ ಸೇಫ್ ಆಗಿ ನಾವು ಚಾಲನೆಯನ್ನ ಮಾಡಬಹುದು. ಇಲ್ಲವಾದಲ್ಲಿ ಈ ರೀತಿಯ ಕೃತ್ಯಗಳು ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಸದ್ಯ ಏನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಏನು ತ್ರಿಶೂಲ್ ಏನಿದ್ದಾನೆ ಆತನ ಕುಟುಂಬಸ್ಥರು ಸಂಬಂಧಿಕರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಬೀದಿಗಿಳಿದು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾವ ರೀತಿ GBA ಅಧಿಕಾರಿಗಳಾಗ್ಲಿ ಅಥವಾ ಏನು ಕಾಂಟ್ರಾಕ್ಟರ್ ಆಗಲಿ ಸ್ಪಂದಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಇದು ಒಂದು ಹಂತ. ಆದ್ರೆ ಮತ್ತೊಂದು ಹಂತದಲ್ಲಿ ಸಾಕಷ್ಟು ರೀತಿಯ ರಸ್ತೆಗಳು ಬೆಂಗಳೂರಿನಲ್ಲಿ ಇದೇ ರೀತಿ ಇದೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ನೀವು MG ರೋಡಲ್ಲಿ ಹೋಗ್ತಾ ಹೋದ್ರೆ ನಿಮಗೆ ಸಾಕಷ್ಟು ಗುಂಡಿಗಳು ಸಿಗುತ್ತವೆ. ಆ ಗುಂಡಿಗಳನ್ನ ಯಾವಾಗ ಇವರು ಮುಚ್ತಾರೆ ಅನ್ನೋ ಒಂದು ಸೈನ್ ಬೋರ್ಡ್ ಕೂಡ ಅಲ್ಲಿ ಇರೋದಿಲ್ಲ, ಅಥವಾ ಅಲ್ಲಿ ಗುಂಡಿ ಇದೆ ಅಲ್ಲಿ ಹೋಗಬೇಡಿ ಎನ್ನುವ ಒಂದು ಸೈನ್ ಬೋರ್ಡ್ ಕೂಡ ಇಲ್ಲಿ ಇರೋದಿಲ್ಲ. ಆ ರೀತಿಯ ಕಾಂಟ್ರಾಕ್ಟರ್ಗಳು ನಮ್ಮ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸೇಫ್ಟಿ ಅಥವಾ ಸೇಫ್ ಅನ್ನೋದು
ಮರೀಚಿಕೆಯಾಗಿ ಉಳಿದಿದೆ. ಹೀಗಾಗಿ ಈ ಒಂದು ಕೃತ್ಯ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಈ ರೀತಿಯಲ್ಲಿ ಬೆಂಗಳೂರಿನಲ್ಲಿ ದಿನಕ್ಕೊಂದು ಘಟನೆ ನಡೀತಾ ಇರುತ್ತೆ. ದಿನಕ್ಕೊಂದು ಘಟನೆಯಲ್ಲಿ ದಿನಕ್ಕೆ ಒಬ್ಬರಂತೆ ಪ್ರಾಣವನ್ನು ಕೂಡ ಕಳ್ಕೊತಾ ಇದ್ದಾರೆ. ಆದರೆ ಸರ್ಕಾರವಾಗಲಿ ಅಥವಾ ಸ್ಥಳೀಯ ಆಡಳಿತ ಮಂಡಳಿ ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ. ನಿರ್ದಾಕ್ಷಿಣ್ಯ ಕ್ರಮವನ್ನ ಈ ರೀತಿಯ ತಪ್ಪನ್ನು ಮಾಡಿದವರ ವಿರುದ್ಧ ತೆಗೆದುಕೊಳ್ತಾ ಇಲ್ಲ. ಏನು ಈ ಒಂದು ಇನ್ಸಿಡೆಂಟ್ ಆದ ನಂತರ ಬರ್ತಾರೆ, ಒಂದು ಕ್ಷಮಾಪಣೆಯನ್ನ ಕೇಳ್ತಾರೆ ಅಥವಾ ಯಾವುದೋ ಸ್ವಲ್ಪ ಹಣವನ್ನು ನೀಡ್ತಾರೆ, ಅಲ್ಲಿಂದ ಹೋಗ್ತಾರೆ. ಆದರೆ ಮುಂದಿನ ದಿನ ಮತ್ತೆ ಅದೇ ರೀತಿ ಆದ್ರೆ ಮತ್ತೆ ಅದೇ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ನಮ್ಮ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ 2 ವರ್ಷದ ಏನು ತ್ರಿಶೂಲ್ ಎನ್ನುವ ಬಾಲಕ ಇದ್ದಾನೆ, ಈತ ಸಾವನ್ನಪ್ಪಿದ್ದಾನೆ. ಖಂಡಿತವಾಗಿ ಇದು ಕರುಳು ಹಿಂಡುವ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ವರ್ಷ ಕಷ್ಟಪಟ್ಟು ಸಾಕಿ ಹೆತ್ತು ಹೊತ್ತಿರ್ತಾರೆ. ಅವರು ಈ ರೀತಿಯ ಒಂದು ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತನದ ಯಾರು ಕಾಮಗಾರಿಯನ್ನ ಮಾಡ್ತಾರೆ ಅವರಿಂದ ತಮ್ಮ ಮಕ್ಕಳನ್ನ ಕಳೆದುಕೊಳ್ಳಬೇಕಾಗಿರುವ ಸ್ಥಿತಿಗೆ ಬಂದಿರೋದು ಚಿಂತಾಜನಕ ಅಂತಾನೆ ಹೇಳ್ಬೋದು. ಇದು ಈ ಹೊತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.